ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಶುಭವೂ ಕೃಪೆಯೂ ಆಶೀರ್ವಾದ ನಿಮಗೆ ಉಂಟಾಗಲಿ. ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಆಧಾರವಾಗಿ ಸ್ವಾಗತಿಸ್ತಿದ್ದೇನೆ. ಇವತ್ತು ಕೂಡ ನಾನು ನಿಮಗೆ ಮಾತನಾಡುವ ವಿಷಯ, ಯೇಸು ದೇವರು ಎಂದು ಹೇಳಿದ್ದಾರಾ ಅಂಥೇಳಿ ಈ ವಾಕ್ಯಗಳನ್ನು ಹಿಡಿದುಕೊಂಡು ಮಾತನಾಡ್ತಾ ಇದ್ದೇನೆ. ಯೇಸುವೇ ದೇವರು ಅಂತ ಹೇಳುವುದಕ್ಕೆ ವಾಕ್ಯಗಳು ಆಧಾರ. ವಾಕ್ಯ ಯೇಸಪ್ಪ ಬಾಯಿಂದ ಬಂದಂಥ ಮಾತುಗಳನ್ನು ನಾನು ಹೇಳುವಂಥದ್ದು, ಆಯಿತಾ? ಅದನ್ನೇ ನಾವು ಸ್ಪಷ್ಟವಾಗಿ ಪಡಿಸ್ತಾ ಇದ್ದೇನೆ. ಯಾಕಂದರೆ ಗೊಂದಲಗಳು ಬೇಡ. ಕೆಲವರು ಯೇಸುವನ್ನು ದೇವರ ಮಗನು, ಅಥವಾ ಇನ್ನು ಕೆಲವರು ಪ್ರವಾದಿ, ಇನ್ನು ಕೆಲವರು ಅವನು ಶಿಲುಬೆಗೆ ಹೋಗಲೇ ಇಲ್ಲ, ಹೀಗೆ ಕೆಲವೊಂದು ಯೂಟ್ಯೂಬ್ನಲ್ಲಿ ಕೆಲವೊಂದು ಗೊಂದಲಮಯವಾದ ವಾಕ್ಯಗಳನ್ನು ಅಥವಾ ವಿಷಯಗಳನ್ನು ಸಾರ್ತಾ ಇದ್ದಾರೆ. ಅಷ್ಟೆಲ್ಲ ಇನ್ನು ಕೆಲವರು ಯೇಸು ಸ್ವಾಮಿ ಭಾರತ ದೇಶಕ್ಕೆ ಬಂದು ಇಲ್ಲಿ ಕಲಿತು ಹೋಗಿದ್ದಾರೆ, ಹಾಗೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಆಧಾರ ಇಲ್ಲದ ಸಂಗತಿಗಳನ್ನು ನಂಬಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಯೇಸು ಸ್ವಾಮಿ ಭಾರತಕ್ಕೆ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಏನಾಗಿದೆ ಕಲೀಲಿಕ್ಕೆ? ಎಲ್ಲೋ ಹೋದ್ರೂ ಹೋಗ್ಬೋದು. ಇವತ್ತಿನಿಂದ ಕಲೀಲಿಕ್ಕೆ ಈ ದೇಶದಿಂದ ಆ ದೇಶಕ್ಕೆ ಹೋಗ್ತಾರೆ, ಅಮೇರಿಕಾಕ್ಕೆ ಹೋಗ್ತಾರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ, ಕೆಲವರು ಯುಕ್ರೇನ್ಗೆ ಹೋಗಿದ್ರು, ಇನ್ನು ಕೆಲವರು ಡಾಕ್ಟರ್ ಎಲ್ಲ ಹೋಗ್ತಾರೆ. ಕಲೀಲಿಕ್ಕೆ ಹೋಗಲಿಕ್ಕೆ ಏನು ನಾವು ಅದರಿಂದ ದೊಡ್ಡ ವಿಷಯ ಏನು ಅಲ್ಲ ಮಾಡುವುದಾದರೆ. ಆದರೆ ಇದು ಧರ್ಮಶಾಸ್ತ್ರದ ವಿಷಯವಾಗಿರೋದ್ರಿಂದ ಅಥವಾ ದೇವರ ವಾಕ್ಯದ ವಿಷಯವಾಗಿರೋದ್ರಿಂದ ಧರ್ಮಶಾಸ್ತ್ರ ಆಲ್ರೆಡಿ ಯೆರೂಸಲೇಮಿಗೆ ಕೊಡಲ್ಪಟ್ಟಿದೆ ಅಥವಾ ಯಹೂದ್ಯರಿಗೆ ಆರಿಸಲ್ಪಟ್ಟಿದ್ದಾರೆ. ಅಥವಾ ಧರ್ಮಶಾಸ್ತ್ರ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ಸುಮಾರು ವರ್ಷಗಳಿಂದಲೂ 2000 ವರ್ಷ ಅಂತ ಹೇಳ್ಬೋದು, ಅಥವಾ ಅಂದರೆ ಹತ್ತತ್ರ ಅಷ್ಟು ವರ್ಷ ಆ ಧರ್ಮಶಾಸ್ತ್ರ ಅವರ ಕೈಯಲ್ಲಿ ಸಿಕ್ಕಿಬಿಟ್ಟಿದೆ. ಇನ್ನು ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ಅಥವಾ ದೇವರ ಹಳೆ ಒಡಂಬಡಿಕೆಯನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಬಂದನ್ನು ಬಿಟ್ಟರೆ ಬೇರೆ ದೇಶಗಳನ್ನು ಸುತ್ತಾಡುವುದಕ್ಕಾಗಿ, ಬೇರೆ ದೇಶದಲ್ಲಿ ಹೋಗಿ ಕಲಿಯುವುದಕ್ಕಾಗಿ ಅಲ್ಲ. ಆದರೆ ಈ ಲೋಕದಲ್ಲಿ ಧರ್ಮಶಾಸ್ತ್ರವು ಅದು ಮಾಡಲಿಕ್ಕೆ ಆಗಲಿಲ್ಲ. ಏನು? ಪಾಪದ ಪರಿಹಾರ. ಯಾಕಂದರೆ ಧರ್ಮಶಾಸ್ತ್ರ ಅಪರಿಪೂರ್ಣವಾಗಿತ್ತು ಅಂತ ನಾನು ಹೇಳಲ್ಲ, ಧರ್ಮಶಾಸ್ತ್ರ ಪರಿಪೂರ್ಣವಾಗಿತ್ತು. ಆದರೆ ಮನುಷ್ಯನೇ ಅಪರಿಪೂರ್ಣನಾಗಿದ್ದನು. ಮನುಷ್ಯನಿಂದ ಆ ಪಾಪವನ್ನು ಜಯಿಸಲಿಕ್ಕಾಗಲಿಲ್ಲ, ಯಾವುದೇ ಹೋಮ ಹವನಗಳಿಂದ ಆಗಲಿ. ಅದಕ್ಕಾಗಿ ದೇವರು ತಾನೇ ಮನುಷ್ಯನಾಗಿ ಬಂದು ಮತ್ತು ಯಾವ್ಯಾವ ದೇಶಕ್ಕೆ ದೇವರಿಗೆ ಸುತ್ತಬೇಕಾಗಿಲ್ಲ. ಆತನು ತನಗೆ ಕೊಟ್ಟಂಥ ಧರ್ಮಶಾಸ್ತ್ರವನ್ನು ತಾನೇ ಅದಕ್ಕೆ ಮರಣವನ್ನು ವಿಧಿಸಿ ಶಿಲುಬೆಯಲ್ಲಿ ಅದನ್ನು ಇಲ್ಲದಂತೆ ಮಾಡಿದನು. ಅದಕ್ಕಾಗಿ ಯೇಸು ಸ್ವಾಮಿ ಬಂದು ಯಹೂದ್ಯರ ಒಳಗಡೆ ಆತನು ಹೇಳ್ತಾನೆ, ನಾನು ಮತ್ತು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಬಂದಿದ್ದು ಯಹೂದ್ಯರಿಗಾಗಿ, ಅನ್ಯರಿಗಾಗಿ ಅಲ್ಲ ಅಂತ ಯೇಸು ಸ್ವಾಮಿ ತನ್ನ ಬಾಯಿಂದ ಹೇಳ್ತಾರೆ. ಅಲ್ಲಿ ಬಂದು ಒಬ್ಬ ಕಾನಾನ್ಯಳು ಸ್ತ್ರೀ ಬಂದು, ಅಯ್ಯೋ ಯೇಸಪ್ಪ, ನನ್ನ ಮಗಳಿಗೆ ಗುಣಪಡಿಸು, ಅವಳಿಗೆ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾಳೆ, ಗುಣಪಡಿಸು. ಆವಾಗ ಶಿಷ್ಯನು, ಕೂಗ್ತಾ ಇದ್ದಾಳಲ್ಲಪ್ಪ, ಅವಳು ಒಂದು ಸ್ವಲ್ಪ ಏನಾದರೂ ಮಾಡಿ ಅಂತ ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿಗಳಿಗೆ ಹಾಕುವುದಿಲ್ಲ ಅಂತ. ಅದರ ಅರ್ಥ ಯೇಸು ಸ್ವಾಮಿ ಅವಳು ಕಡೆಗಣಿಸಿದಲ್ಲ. ಯೇಸು ಸ್ವಾಮಿ ಉದ್ದೇಶ ಒಂದೇ, ದೇವರಾಜ್ಯ, ದೇವರ ನೀತಿಗಾಗಿ ನಾನು ಬಂದಿದ್ದೇನೆ. ನನ್ನ ಧರ್ಮಶಾಸ್ತ್ರ ಯಹೂದ್ಯರಿಗೆ ಅಥವಾ ಇಸ್ರೇಲ್ ರಾಷ್ಟ್ರಕ್ಕೆ ಹಾಕಿನೇ ಬಂದಿದ್ದೇನೆ, ಬಿಟ್ಟರೆ ಬೇರೆಯವರಿಗಲ್ಲ. ಆವಾಗ ರಕ್ಷಣೆ ಅಲ್ಲಿಂದಲೇ ಪ್ರಾರಂಭವಾಗುವುದು, ಆಯಿತಾ? ಬಂದಿದ್ದಾನೆ ಅಂತ ಕೊಡ್ಗೆ ಅವರಿಂದ ರಕ್ಷಣೆ ಅಲ್ಲಿಂದಲೇ ಪ್ರಾರಂಭವಾಗಬೇಕು. ಈಗ ಜೆರೂಸಲೇಮಿನಿಂದಲೂ ಇಸ್ರೇಲಿನಿಂದಲೂ ವಾಕ್ಯ ಹರಡ್ತದೆ ಅಂತ ದೇವರ ವಾಕ್ಯ ಇದೆ. ಈಗ ಅಲ್ಲಿ ವೆರಿ ಪಾಯಿಂಟಿಗೆ ಬರುವ, ಈಗ ಅವಳು ಹೇಳ್ತಾಳೆ, ಆ ಮಗಳು ಬಂದು, ಸ್ವಾಮಿ ಹೌದಪ್ಪ, ಸಾರಿ, ಒಂದು ಮಾತಾಡ್ತೇನೆ, ನಾಯಿಗಳು ಅಂದರೆ ಮೇಜಿನ ಕೆಳಗೆ ಮಕ್ಕಳನ್ನು ತಿನ್ನುವಾಗ ಬಿದ್ದ ರೊಟ್ಟಿಗಳು ನಾಯಿಗಳಲ್ಲೂ ತಿಂತಾರಲ್ಲ, ಅದಾದರೂ ಮಾಡು. ಅಂದರೆ ಅವಳ ದೀನತೆ. ಯಹೂದ್ಯರಿಗೆ ನೀನು ಹೌದು ಸ್ವಾಮಿ, ಸ್ವಲ್ಪ ಏನಾದರೂ ಬಿದ್ದಿದ್ದೆಲ್ಲ ನಾನು ಹೆಕ್ಕೊಂಡು ತಿಂತು ಹೋಗ್ತೀನಿ, ಅಷ್ಟೇ ಕೊಡು ನನಗೆ, ಅಷ್ಟೇ ಸಾಕು. ಆ ನಂಬಿಕೆಯನ್ನು ನೋಡಿ, ಮಗಳ ನಿನ್ನ ನಂಬಿಕೆ ಅಂತ ನಿನಗೆ ಉಂಟಾಗಲಿ ಅಂತ ಹೇಳಿ ಯೇಸು ಕಳಿಸಿಕೊಟ್ಟರು. ಬಿಟ್ಟರೆ ಯಹೂದ್ಯರಿಗೂ ಮತ್ತು ಕಾನ್ಯಾನ್ಯರಿಗೂ ಅಥವಾ ಇತರ ದೇಶಕ್ಕಾಗಿ ಬಂದವನಲ್ಲ. ಅದಕ್ಕಾಗಿ ಯಾರಾದರೂ ಇಂಥ ಲೆಟರ್ಸ್ಗಳು, ಇಂಥ ಪತ್ರಿಕೆಗಳು, ಆಧಾರ ಇಲ್ಲದ ಸುದ್ದಿಗಳನ್ನು ಕೊಡುವಾಗ ನಂಬಲಿಕ್ಕೆ ಹೋಗಬೇಡ್ರಿ, ವಾಕ್ಯದಲ್ಲಿ ನೆಲೆಗೊಡ್ರಿ. ಇವತ್ತು ಕೂಡ ಯೇಸು ಸ್ವಾಮಿ ತನ್ನನ್ನು ದೇವರು ಅಂತ ಹೇಳಿಕೊಳ್ಳುವಂಥ ವಾಕ್ಯಗಳನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೋದ ವಾರದಲ್ಲಿ ನಾನು ಇರುವಾತನು, ಐ ಆಮ್ ಹೂ ಐ ಆಮ್ ಅಂತ ಹೇಳಿಕೊಂಡು ಮಾತನಾಡಿದನು. ಅದನ್ನು ಕನ್ನಡದಲ್ಲಿ ನಾನೇ ಆತನು ಅಂತ ಹೇಳಿಕೊಂಡಿದ್ದಾನೆ, ನಾನೇ ಇರುವಾತನ ಅಂತ ಹೇಳಿಕೊಂಡಿದ್ದಾನೆ. ಆದರೆ ಪ್ರಿಯರೇ, ಇದು ನಿಮ್ಮ ಜೀವಿತದಲ್ಲಿ ಬಲಪಡಿಸುವಂತಹ ವಾಕ್ಯಗಳು. ಯಾಕಂದರೆ ಭಾಳ ಜನರಿಗೆ ಗೊಂದಲ ಇದೆ, ಯೇಸು ದೇವರ, ನಾನು ತಂದೆ ಹತ್ರ ಬೇಡಬೇಕಾ, ಯೇಸು ಹತ್ರ ಬೇಡಬೇಕಾ, ಪವಿತ್ರಾತ್ಮನ ಹತ್ರ ಬೇಡಬೇಕಾ? ಹಲೋ, ಈ ರೀತಿ ಇದ್ದರೆ ನಿಮ್ಮ ಪ್ರಾರ್ಥನೆ ಎಲ್ಲಿ ಹೋಗ್ತದೆ? ತಂದೆ ಹತ್ರನೇ ಬೇಡಬೇಕು, ಯೇಸು ಕ್ರಿಸ್ತ ನಾಮದಲ್ಲಿ, ಪವಿತ್ರಾತ್ಮನ ಸಹಾಯದಲ್ಲಿ. ಪ್ರೈಸ್ ಗಾಡ್. ಈಗ ನಾನು ವಾಕ್ಯವನ್ನು ಓದ್ತೇನೆ. ಇಸಾಯ ಪ್ರವಾದಿ ಪುಸ್ತಕದಲ್ಲಿ ಯೆಶಾಯ 44ನೇ ಅಧ್ಯಾಯ ವಚನ 6ರಿಂದ 44:6.
ಇಸ್ರಾಯೇಲರ ಅರಸನು ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆ ಎನ್ನುತ್ತಾನೆ, ನಾನೇ ಆದಿ ಅಂತ್ಯವೂ ನಾನೇ, ನಾನು ಹೊರತು ಯಾವ ದೇವರೂ ಇಲ್ಲ. ಇಲ್ಲಿ ಹೇಳ್ತಾನೆ, ಇಸ್ರಾಯೇಲರ ಅರಸನು ವಿಮೋಚಕನು. ವಿಮೋಚಕ ನಮ್ಮ ಯೇಸು ಕ್ರಿಸ್ತನಿಗೆ ಕೂಡ ಹೆಸರು ಇದೆ, ರಕ್ಷಕನು ಅಂತ. ಸೇನಾಧೀಶ್ವರನಾದ ಯೆಹೋವನು ಆತನು ಹೇಳ್ತಾನೆ, ಹೀಗೆ ಅನ್ನುತ್ತಾನೆ, ನಾನೇ ಆದಿ, ನಾನೇ ಆದಿ, ನಾನೇ ಅಂತ್ಯ, ನನ್ನ ಹೊರತು ಯಾರೂ ಇಲ್ಲ. ನಾನೇ ಆಲ್ಫಾ, ನಾನೇ ಒಮೆಖಾ. ಇದು ದೇವರು ತನ್ನನ್ನು ತಾನೇ ಕರೆಸಿಕೊಳ್ತಾ ಇದ್ದಾನೆ, ತನಗೆ ಇನ್ನೊಂದು ಹೆಸರಿಂದ ಕರೆಸಿಕೊಳ್ತಾ ಇದ್ದಾನೆ. ನಾನೇ ಅಂತ್ಯವು, ನಾನೇ ಆದಿಯು, ನಾನೇ ಪ್ರಾರಂಭ, ನಾನೇ ಅಂತ್ಯವು, ನನ್ನ ಹೊರತು ಬೇರೆ ಇಲ್ಲ. ಇದು ದೇವರು ತನ್ನನ್ನೇ ತಾನೇ ಹೆಸರಿಟ್ಟು ಕರೆಯುವ ಹೆಸರು. ಈ ಹೆಸರು ಈಗ ಬೇರೆಯವರಿಗೆ ಯಾರಿಗೆ ಕೊಟ್ಟರೆ ಹೇಗಿರ್ಬೋದು? ಕೊಡ್ಲಿಕ್ಕಾಗ್ತದ? ಬೇರೆಯವ್ರು ತಗೊಳ್ಳಿಕ್ಕಾಗ್ತದ? ಬನ್ನಿ ನಿಮ್ಗೆ ಮತ್ತೊಂದು ವಚನ ತೋರಿಸ್ತೀನಿ. ಯೆಶಾಯ 48 12ನೇ ವಚನ. ಯೆಶಾಯ 48:12. ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು, ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವೂ ನಾನೇ, ನಾನೇ ಪರಮಾತ್ಮನು, ನಾನೇ ಆದಿಯು ಅಂತ್ಯವೂ ನಾನೇ. ನಾನೇ ಆದಿ, ನಾನೇ ಪ್ರಾರಂಭ, ನಾನೇ ಅಂತ್ಯ. ಈಗ ಈ ಹೆಸರಿನಿಂದ ಯೇಸಪ್ಪನು ಕೂಡ ಕರೆಯಲ್ಪಟ್ಟಿದ್ದಾನೆ. ಈ ಹೆಸರಿನಿಂದ ಯೇಸುವಿಗೆ ಕೂಡ ಕರೆಯಲ್ಪಟ್ಟಿದೆ. ಹಾಗಾದರೆ ಇದು ನೋಡಿ, ಇಲ್ಲಿಂದ ಯೇಸುವಿಗೆ ಬರುವುದು. ಈಗ ಯಾವುದೇ ಪ್ರವಾದಿ ಪವಿತ್ರ ಪುಸ್ತಕದಲ್ಲಿ ನಾನು ಆದಿ, ನಾನು ಅಂತ್ಯ, ನಾನು ವಾಕ್ಯ, ನಾನು ಹಾಗೆ ಎಲ್ಲಿ ಕೂಡ ಹೇಳಲಿಲ್ಲ. ಯಾರೋ ಒಬ್ಬರು ಕೂಡ ಹೇಳಲಿಲ್ಲ. ಇನ್ಕ್ಲೂಡಿಂಗ್ ಮೋಶೆಯಿಂದ ಹಿಡಿದು ಅಥವಾ ಅಬ್ರಾಮ್ ಹಿಡಿದು ಅಥವಾ ಆದಿಪುರುಷರು ಅಥವಾ ಅವರಿಗಿಂತ ಹಿಂದಿನವರು ಅಥವಾ ಯೇಸಪ್ಪನ ತನಕ, ಯೇಸಪ್ಪನ ನಂತರ ಕೂಡ, ಯೇಸಪ್ಪ ಒಬ್ಬ ಬಿಟ್ಟರು ಬೇರೆ ಒಬ್ಬರು, ಈಗ ನಾನು ಕೂಡ ನಾನು ಆದಿ ಅಂತ್ಯ ಅಂತ ಹೇಳಲಿಕ್ಕೆ ನಮ್ಮಂದ ದಮ್ಮೂ ಇಲ್ಲ, ಸಾಮರ್ಥ್ಯನೂ ಇಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಆ ಯೋಗ್ಯತೆ ಇಲ್ಲ. ಆದರೆ ದೇವರು ತನ್ನನ್ನು ಹೇಳ್ಕೊಳ್ತಾನೆ, ನಾನೇ ಇಸ್ರಾಯೇಲ್ ವಿಮೋಚಕನು, ರಕ್ಷಕನು, ನಾನೇ ಆದಿ ಅಂತ್ಯವೂ ಆಗಿದ್ದೇನೆ, ನಾನೇ ಆಲ್ಫಾ, ನಾನೇ ಒಮೆಗಾ ಆಗಿದ್ದೇನೆ. ಹಾಗಾದರೆ ನೋಡಿ, ರೆವಲ್ಯೂಷನ್ ಚಾಪ್ಟರಲ್ಲಿ ಯೇಸು ಸ್ವಾಮಿ ಅಲ್ಲೊಂದು ದರ್ಶನದಲ್ಲಿ ಯೋಹಾನನಿಗೆ ಕೊಡುವಂಥ ವಾಕ್ಯಗಳು. ರೆವಲ್ಯೂಷನ್ 1ನೇ ಅಧ್ಯಾಯದಲ್ಲಿ ಪ್ರಕಟಣೆ 1:8 ನಾನು ಓದ್ತೀನಿ. ಪ್ರಕಟಣೆ ಅಧ್ಯಾಯದಲ್ಲಿ ಅಧ್ಯಾಯ 1:8 ಬರೆದಿಟ್ಕೊಳ್ರಿ. ನಾನು ಆದಿಯು ಅಂತ್ಯವೂ ವರ್ತಮಾನವೂ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಏನು ಬರೆಯಲ್ಪಟ್ಟಿದೆ? ನಾನು ಆದಿಯು ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ, ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳ್ತಾನೆ. ಯೇಸಪ್ಪ ಹೇಳ್ತಾ ಇದ್ದಾನೆ. ಇದು ಯೇಸಪ್ಪನಿಗೆ ಕರೆಯಲ್ಪಟ್ಟ ಹೆಸರು. ನಾನೇ ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಹಲೋ, ವೆರಿ ಇಂಪಾರ್ಟೆಂಟ್. ಯಾರು ಕೂಡ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬನು ಕೂಡ ಬಂದು ಹೇಳಲಿಕ್ಕೆ ಆಗಲ್ಲ, ನಾನೇ ಆದ್ಯವು, ನಾನೇ ಅಂತ್ಯವು, ನಾನೇ ಆಲ್ಫಾ, ನಾನೇ ಒಮೆಗಾ. ಯಾರಿಂದ ಸಾಧ್ಯ? ದೇವರಿಗೆ ಕೊಡಬೇಕಾದಂಥ ಸರಿಸಮಾನ ದೇವರೇ ದೇವರೇ ಇದು ಕರೆಯಲ್ಪಟ್ಟೆ ನಾನೇ ಆಗಿದ್ದೇನೆ ಅಂತ ಹೇಳಿದ ಮೇಲೆ ಇಲ್ಲಿ ಏಸಪ್ಪ ಕೂಡ ಹೇಳುವಂಥ ಮಾತು ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡಿ ವಚನ, ರೆವಲ್ಯೂಷನ್ 21 ಪ್ರಕಟಣೆ 21 6 ಮತ್ತು 7ನೇ ವಚನ, 6 ಮತ್ತು 7ನೇ ವಚನವನ್ನು ಓದ್ತೇನೆ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲ ನೆರವೇರಿತು. ಸಿಂಹಾಸನದ ಮೇಲೆ ಕೂತಿದ್ದವನಂದರೆ ಯೇಸು ಕ್ರಿಸ್ತನೇ. ಯೇಸಪ್ಪನಿಗೆ ಈ ಲೋಕದ ಮೇಲೆ ನ್ಯಾಯ ತೀರಿಸುವಂಥ ಅಧಿಕಾರ ಯೇಸಪ್ಪನ ಕೈಗೆ ಕೊಡಲ್ಪಟ್ಟಿದೆ. ಅಲ್ಲಿ ಅದನ್ನು ಕೂಡ ನಿಮ್ಗೆ ಹೇಳ್ತೇನೆ.
ನ್ಯಾಯ ತೀರಿಸುವುದು ದೇವರೊಬ್ಬನೇ, ನ್ಯಾಯಾಧಿಪತಿ ದೇವರೊಬ್ಬನೇ, ಜಡ್ಜ್ ಮಾಡುವಂಥ ದೇವರೊಬ್ಬನೇ. ಆದರೆ ಈ ಅಧಿಕಾರ ಯೇಸಪ್ಪನಿಗೆ ಬಂತು ಅಂದರೆ ಅದರ ಅರ್ಥ ಆತನೇ. ಈಗ ಮುಂದೆ ಹೋಗ್ತಾನೆ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಅಂದರೆ ಯೇಸು ಸ್ವಾಮಿ, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಇದು ಯೇಸಪ್ಪನಿಗೆ ಯೇಸಪ್ಪ ಹೇಳುವಂಥ ಮಾತು. ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಗೊಂದಲಕ್ಕೊಳಗಾಗಬೇಡ್ರಿ. ಯಾರಾದರೂ ಇಂತಹ ಸಂಗತಿಗಳನ್ನು ಯೇಸು ದೇವರಲ್ಲ ಅಂತ ಹೇಳುವ ಸಂಗತಿಗಳು ಅಥವಾ ಸುಳ್ಳು ಸಂಗತಿಗಳು ಹೇಳುವುದಾದರೆ ನಂಬಲಿಕ್ಕೆ ಹೋಗಬೇಡ್ರಿ. ಇನ್ನು ಕೆಲವರು ಯೇಸು ಸ್ವಾಮಿ ಕ್ರೂಚಿಗೆ ಹೋಗಲೇ ಇಲ್ಲ ಅಂತಾರೆ. ಇಂಥ ಪವಿತ್ರ ಪುಸ್ತಕದಲ್ಲಿ 4 ಸುವಾರ್ತೆಯಲ್ಲಿ ಆತನ ಶಿಷ್ಯರು ಕಣ್ಣಾರೆ ಕಂಡದನ್ನು ನೋಡಿದನ್ನು ಬರೆದು ಕೊಟ್ಟು ಇಟ್ಟಿದ್ದಾರೆ. ಡಾಕ್ಯುಮೆಂಟ್ರಿ ಅದು. ಕೆಲವರು ಇಂಥದ್ದಲ್ಲಿ ಹೇಳುವಾಗ ನೀವು ನಂಬಿ ನಿಮ್ಮ ನಂಬಿಕೆಯಲ್ಲಿ ಕಳವಳಗೊಳ್ಳಬೇಡ್ರಿ. ಮತ್ತಾಯನ ಸುವಾರ್ತೆಯಲ್ಲಿ ಎಂಥ ಸ್ಪಷ್ಟವಾಗಿ ಅವನು ಹೇಗೆ ಕ್ರೂಚಿಗೆ ಹೋದ, ಯಾರು ಅವನು ಬಿಟ್ರಾಯ್ ಮಾಡಿದರು, ಯಾರು ಅವನನ್ನು ಹಿಡಿದುಕೊಟ್ಟರು, ಪೇತ್ರ ಏನು ಮಾಡಿದ, ಯೋಹಾನ ಏನು ಮಾಡಿದ, ಉಳಿದ ಶಿಷ್ಯರೇನು ಮಾಡಿದರು, ಮಗ್ದಲ ಮರಿಯಳು ಎಲ್ಲಿದ್ದಳು, ಅವನ ತಾಯದ ಮರಿಯಳು ಏನು ಕಷ್ಟಪಟ್ಟಿರಳು, ಎಲ್ಲವನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಕೊಟ್ಟಿದ್ದಾರೆ. ಮಾರ್ಕನ ಸಂದೇಶದಲ್ಲಿ ಯೇಸುವಿನ ಕುರುಜಿಯ ಇಡೀ ಬಿಡಿ ಭಾಗವಾಗಿ ಯೇಸುವೇ ಅಂತ್ಯವು, ಯೇಸುವೇ ಆಲ್ಫಾ, ಯೇಸುವೇ ಒಮೆಗಾ, ಯೇಸುವೇ ವಾಕ್ಯವು, ನೋ ಡೌಟ್ ಎಟ್ ಆಲ್, ಯಾವ ಸಂದೇಹನೂ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಪ್ರಿಯರೇ, ಅದಕ್ಕೆ ಸಭೆ ವೆರಿ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ಸಭೆಗೆ ಬನ್ನಿರಿ, ಸಭೆಯಲ್ಲಿ ಕಲಿಯಿರಿ. ಬಹಳ ಜನರು ಬಿದ್ದು ಹೋಗೋದೇನು ಗೊತ್ತಾ, ಸಭೆಗೆ ಬರುವುದಿಲ್ಲ, ಇಲ್ಲಿಂದ ವಾಕ್ಯಗಳು ಓದುವುದು, ಎಲ್ಲ ಬೈಬಲನ್ನು ಓದುವುದಿಲ್ಲ ಫುಲ್, ಆದಿಕಾಂಡದಿಂದ ಪ್ರಕಟಣೆ ತನಕ ಬೈಬಲ್ ಓದುವುದಿಲ್ಲ ವಾಕ್ಯ. ಮತ್ತು ಹಗಲಿರುಳು ದೇವ್ರ ವಾಕ್ಯ ಏನು ಹೇಳ್ತದೆ ಕೀರ್ತನೆಯಲ್ಲಿ, ಹಗಲಿರುಳು ಅದನ್ನು ಧ್ಯಾನಿಸಬೇಕು. ಹಗಲಿರುಳು ಧ್ಯಾನಿಸೋದು ಬಿಟ್ಟು ಎಲ್ಲ ಕಡೆ ಹೋಗ್ತಾನೆ, ಮೊಬೈಲ್ ಟಿ ವಿಯಲ್ಲಿ, ಅಲ್ಲಿ ಒಬ್ಬರು ವಾಟ್ಸಪ್ಪಲ್ಲಿ ಇಟ್ಕೊಂಡಿರ್ತಾನೆ. ಅವನಿಗೆ ಗೊತ್ತಿದೆ ಸೈತಾನನಿಗೆ ಹೇಗೆ ಹಿಡಿಬೇಕು ಅಂತ. ಅವನು ಬಂದು ಒಂದು ಸುಳ್ಳು ಹೊಡಿತಾನೆ. ಯೇಸು ಹಾಗೆ ಇದು ಹೇಳಲಿಲ್ಲ, ಯೇಸು ಎಲ್ಲಿ ಹೇಳಿದ್ದಾರೆ ನಮಗೆ ತೋರಿಸಿ ಕೊಡಿ, ನಮಗೆ ಹಾಗೆ ಮಾಡಿ. ಇದೆಲ್ಲ ಏನು? ಈ ವಾಕ್ಯಗಳು ಏನು ಹೇಳ್ತಾ ಇದೆ? ಐ ಆಮ್ ಹೂ ಐ ಆಮ್ ಅಂತ ಹೇಳಿಕೊಂಡು ಇರುವಾತನು ಝೋಅಸತೋಸ್ ಹಾವು. ಅದು ಯೇಸಪ್ಪ ಕೂಡ ಕೇಳ್ಕೊಳ್ತಾ ಇದ್ದಾನೆ, ನಾನೇ ಆತನು, ನಾನೇ ಐ ಆಮ್. ಮತ್ತು ಈಗ ಆಲ್ಫಾ ಒಮೆಗಾ ನಾನೇ. ಇನ್ನು ಏನು ಬೇಕು ಅವರಿಗೆ ಕೊಡಲಿಕ್ಕೆ? ಕೊಡುವ ದೇವ್ರ ವಾಕ್ಯ ಇನ್ನೂ ಇದೆ. ಆಯಿತಾ? ನೋಡಿ, ಮತ್ತೆಯ 1ನೇ ಅಧ್ಯಾಯದಲ್ಲಿ ವಚನ 23 ಓದ್ತೇನೆ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ದೇವರು ನಮ್ಮ ಕೂಡ, ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ. ಯೇಸಪ್ಪನ ಹೆಸರಿನ ಅರ್ಥನೇ ದೇವರು ನಮ್ಮ ಕೂಡ. ಯೇಸುವೇ ಇಮ್ಮಾನುವೇಲ್, ದೇವರು ನಮ್ಮ ಜೊತೆ ಇರುವುದು. ದೇವರು ನಮ್ಮ ಕೂಡ ಇದ್ದಾನಂತ ಯೇಸು ಸ್ವಾಮಿ. ಈ ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ದೇವರು ನಮ್ಮ ಕೂಡ ಇದ್ದಾನೆ ಎಂದು ಬರೆಯಲ್ಪಟ್ಟಿದೆ. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಅಲ್ಲಿ 14ರಿಂದ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಳಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿನಿಗೂ ಒಡನಾಟವೇನು? ನಂಬದವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆಯೇನು? ಇವತ್ತು ಭಾಳ ಜನರು ನಂಬದವನ ಮಾತುಗಳನ್ನು ಕೇಳಿಕೊಂಡು ಬಂದು ಇಲ್ಲಿ ತಲೆ ತಿಂತಾರೆ. ಅವನಿಗೆ ಗೊತ್ತಿಲ್ಲ, ಅವನು ಬೇಕಾಬಿಟ್ಟು ಮಾತಾಡ್ತಾನೆ, ಬೇಕಾಬಿಟ್ಟು ಪತ್ರಿಕೆಗಳು ಬರೀತಾನೆ, ಲೆಟರ್ಸ್ಗಳು ಬರ್ತಾನೆ, ನ್ಯೂಸ್ ಪೇಪರಲ್ಲಿ ಏನೆಲ್ಲ ಹಾಗೆ ಹೇಳ್ತಾರೆ. ಅವ್ರಿಗೇನು ಗೊತ್ತಿದೆ? ಏನು ಧ್ಯಾನ ಮಾಡಿದ್ದಾನ? ಪವಿತ್ರ ಪುಸ್ತಕ ಓದಿದ್ದಾನ? ದೇವರ ಆತ್ಮದಲ್ಲಿ ತುಂಬಲ್ಪಟ್ಟಿದ್ದಾನ? ದೇವರ ಮಕ್ಕಳಾಗಿದ್ದಾನ? ನಂಬದವನಿಗೂ ನಂಬುವವನಿಗೆ ಅವನಿಗೇನು ಸಂಬಂಧ? ನಂಬುವವನು ಬೇರೆ, ನಂಬದವನು ಬೇರೆ, ಕ್ರಿಸ್ತನವನು ಬೇರೆ, ಸೈತಾನ ಒಡನಾಟನವನು ಬೇರೆ. ಅದಕ್ಕೆ ದೇವರ ವಾಕ್ಯ ಅವ್ರ ಜೊತೆ ಜೋಡಾಕಬೇಡ್ರಿ. ಯಾರಾದರೂ ಇವತ್ತು ವಾಕ್ಯಗಳನ್ನು ಕೇಳಿ ಪವಿತ್ರ ಸಭೆಗೆ ನೀವು ಹೋಗ್ತಾ ಇಲ್ಲವಾದರೆ ಬಹಳ ನೀವು ನಷ್ಟವನ್ನು ಅನುಭವಿಸ್ತೀರ.
ನಿಮ್ಮ ಆತ್ಮ ರಕ್ಷಣೆ ಆಗುವುದು ಕಷ್ಟ. ಯಾಕಂದರೆ ಸತ್ಯವನ್ನು ತಿಳಿದುಕೊಂಡ ಮೇಲೆ, ಸತ್ಯದಲ್ಲಿ ನಿಮಗೆ ಜ್ಞಾನ ಉಂಟಾದ ಮೇಲೆ ನೀವು ಇನ್ನೂ ಕೂಡ ಅದೇ ಜಾಗದಲ್ಲಿ, ಸುಳ್ಳಿನ ಜಾಗದಲ್ಲಿ ಇದ್ದುಕೊಂಡು ನಾನು ಇಲ್ಲಿದ್ದರೆ ಪರಲೋಕಕ್ಕೆ ಹೋಗ್ತೇನೆ ಅಂತ ಹೇಳ್ಕೊಂಡು ಇದ್ದರೆ, ನನಗೆ ಆ ದಮ್ಮಿಲ್ಲಮ್ಮ, ನಾನು ಹೋಗ್ತೇನೆ ಸ್ವರ್ಗಕ್ಕೆ ಅಂತ ಹೇಳುವಷ್ಟು, ಅದನ್ನು ದೇವರ ವಾಕ್ಯ ಅದಕ್ಕೆ ಆಧಾರ ಕೊಡುವುದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿಂದ ನಿನಗೆ ನರಕಕ್ಕೆ ಹೋಗಲಿಕ್ಕೆ ಮಾರ್ಗಗಳು ಬಹಳ ಉಂಟು, ಸ್ವರ್ಗಕ್ಕೆ ಹೋಗುವಂಥ ಮಾರ್ಗಗಳು ಕಡಿಮೆ. ಅದಕ್ಕೆ ನೀನು ದೇವರ ಮಗನಾದ ಮೇಲೆ ಸೈತನ ಒಡನಾಟದಲ್ಲಿ ಇರಬಾರ್ದು, ಈ ಜೋಡಾಗಬಾರ್ದು. ಅದು ಬೆಳಕಿಗೂ ಕತ್ತಲಿಗೂ ಸಂಬಂಧ ಏನು? ಮುಂದೆ ಹೇಳ್ತಾ ಇದೆ, ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆಯನ್ನು. ನೀವು ಜೀವ ಸ್ವರೂಪನಾದ ದೇವರ ಮಂದಿರಗಳಾಗಿದ್ದೀರಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ಅಂದರೆ ದೇವರು ಇಲ್ಲಿ ತಿರುಗಾಡಿದ ದೇವರು ಯಾರು? ಯೇಸು ಸ್ವಾಮಿ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು ಎಂದು ಹೇಳಿದ್ದೇನೆ. ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮಲ್ಲಿ ಸೇರಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆರು, ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಅರ್ಥ ಆಯ್ತಾ? ಆಲ್ಫಾ ಒಮೆಗ ಅಂತ ಹೇಳಿಕೊಂಡು ಈಗ ಈ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದು ಯೇಸು ಸ್ವಾಮಿ ಮಾತ್ರ. ಯೇಸು ಸ್ವಾಮಿ ಸಂಪೂರ್ಣ ದೇವರು, ಸಂಪೂರ್ಣ ಮನುಷ್ಯನ ಲೋಕದಲ್ಲಿ. ಆದರೆ ಅವನು ಆತ್ಮಿಕವಾಗಿ ಹೋಗುವಾಗ ಆತನು ತನ್ನನ್ನು ತಾನೇ ಪ್ರತ್ಯಕ್ಷ ಮಾಡಿಕೊಂಡನು. ಆತನೇ ಆಲ್ಫಾ ಒಮೆಗಾ, ಆತನೇ ಪ್ರಾರಂಭವು, ಆದಿಯು, ಅಂತ್ಯವು, ಸಮಾಪ್ತಿಯು, ಆತನೇ ಮೊದಲನೆಯವನು, ಆತನೇ ಕೊನೆಯವನು. ದೇವ ಮಕ್ಕಳೇ, ಯೇಸುವೇ ದೇವರು. ಆ ದೇವರಲ್ಲಿ ನಿಮಗೆ ಜಯ ಉಂಟಾಗಲಿ. ಪ್ರಾರ್ಥಿಸುವ. ತನ್ನ ದೇವರೇ ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ವಾಕ್ಯವನ್ನು ಹಿಡಿದುಕೊಂಡು ಮಾತನಾಡ್ತಿರುವಾಗ ನಿನ್ನ ಸಹಾಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವುದೇ ಅನಾರೋಗ್ಯಗಳು ನಮ್ಮನ್ನು ಕರ್ತನೆ ಬಾಧಿಸುವುದಿಲ್ಲ, ಯಾಕಂದರೆ ನೀನು ನಮ್ಮ ಜೊತೆ ಇದ್ದುಕೊಂಡು ನಮಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕೇಳುವ ಪ್ರತಿಯೊಬ್ಬರಿಗೆ ಯೇಸುವಿನ ವಿಷಯದಲ್ಲಿ ದೊಡ್ಡ ಒಂದು ಜಯ, ಬಿಡುಗಡೆ, ಮಹಿಮೆ, ಸ್ವಸ್ಥತೆ, ಸಂಪೂರ್ಣವಾದಂಥ ಆರೋಗ್ಯವನ್ನು ಕೊಟ್ಟು ನಡೆಸು. ಘನತೆ, ಪ್ರಭಾವಮಾನ, ಮಹಿಮೆಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೀನಿ ಜೀವದ ತಂದೆ. ಆಮೇನ್. ಪ್ರೈಸ್ ಗಾಡ್.